ನಮಸ್ಕಾರ ಮೀಡಿಯಾ ಮಿತ್ರರಿಗೆ. ನನ್ನ ಹೆಸರು ಮೋಹನ್ ಬಾಬು ಎಸ್ ಅಂತ, ಉಪಾಧ್ಯಕ್ಷರು ಎಲ್ದೂರು ಗ್ರಾಮ ಪಂಚಾಯತಿ. ಈ ದಿನ ನಾವು ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಎಲ್ದೂರು ಪಂಚಾಯತಿ ಎಲ್ಲ ಸಾರ್ವಜನಿಕರು ಸೇರಿ PDO ಮಂಗಳಾಂಬ ಅವರನ್ನು ವರ್ಗಾವಣೆ ಮಾಡಬೇಕಂತ ನಾವು ಧರಣಿ ಮಾಡ್ತಾಯಿದ್ವಿ. ಬೆಳಗ್ಗೆ 10ಕ್ಕೆ ಪ್ರಾರಂಭ ಆಯಿತು, ಈಗೂ ಮುಂದುವರಿಸ್ತಾ ಇದ್ವಿ. ಅವರು ಈ ಸ್ವತ್ತುಗಳಿಗಾಗಲಿ ಪಂಚಾಯತ್ ಅಭಿವೃದ್ಧಿಗಾಗಲಿ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಅವ್ರಿಗೆ ಯಾವ ಚರಂಡಿ ಕ್ಲೀನಿಂದ ಬೀದಿ ದೀಪಗಳು, ಮುಖ್ಯವಾಗಿ ಎಲ್ದೂರು ಇದು ಹೋಬ್ಳಿ ಹೆಡ್ ಕ್ವಾರ್ಟರ್. ಇಲ್ಲಿ ಈ ಸ್ವತ್ತುಗಳು ತುಂಬ ಜನರಿಗೆ ತುಂಬ ಪೆಂಡಿಂಗ್ ಇದೆ. ಯಾಕಂದರೆ ಇಲ್ಲಿ ಅಭಿವೃದ್ಧಿ ಆಗಿರೋದ್ರಿಂದ ಎಲ್ಲ ತುಂಬ ಜನರಿಗೆ ಈ ಸ್ವತ್ತುಗಳದ್ದು ಸುಮಾರು ಸಮಸ್ಯೆಗಳಿದೆ. ಯಾವುದೇ ರೀತಿ ಸ್ಪಂದಿಸಲ್ಲ. ಯಾವಾಗ ನಾವೊಬ್ಬ ಜನರ ಪ್ರತಿನಿಧಿಗಳಾಗಿ ನಾವು ಕರೆ ಮಾಡಿದಾಗ ಎರಡೇ ರೀಸನ್ ಹೇಳೋದು, ಲೋಕಾಯುಕ್ತ, ಕೋರ್ಟು, ಈ 2-3 ಕಾರಣಗಳಿಂದ JPTPಯಲ್ಲಿದ್ದೀನಿ, ಮೀಟಿಂಗಲ್ಲಿದ್ದೀನಿ. ಕಚೇರಿಗೆ ವಾರಕ್ಕೆ 1 ದಿನ 2 ದಿನ ಬರ್ತಾರೆ. ಮತ್ತು ಯಾವುದೇ ಮೀಟಿಂಗಲ್ಲಿ ಚರ್ಚೆ ಮಾಡದೆ ವಿಷಯಗಳನ್ನ ಅವರೇ ನೇರ ನಿರ್ಧಾರ ತಗೊಂಡು ಕೆಲಸಗಳನ್ನ ಮುಂದುವರಿಸ್ತಾರೆ. ಸ್ವಂತವಾಗಿ ಅವರೇ ನಿರ್ಧಾರ ತಗೊಂಡು ಅವರೇ ಕೆಲಸಗಳು ಮೂವ್ಮೆಂಟ್ ಮಾಡ್ತಾರೆ. ಯಾವುದೇ ರೀತಿ ಜನರಿಗಾಗಲಿ, ನಮ್ಮ ಸದಸ್ಯರಿಗಾಗಲಿ, ಅಧ್ಯಕ್ಷರು, ಉಪಾಧ್ಯಕ್ಷರಿಗಾಗಲಿ ಅವರು ಸಹಕಾರ ನೀಡ್ತಾ ಇಲ್ಲ. ಬಟ್ ಅಭಿವೃದ್ಧಿಗೆ ಸಹಕಾರ ಇಲ್ಲ. ಒಂದು 6 ತಿಂಗಳ ಹಿಂದ್ಗಡೆನೇ ನಾವು EOಗೆ ಮತ್ತು CEOಗೆ ಅರ್ಜಿ ಕೊಟ್ಟಿದ್ವಿ. ಫೈನಲ್ ಆಗಿ ಅವರು ಬೇರೆಯವ್ರಿಗೆ ಇದು ಮಾಡಿದ್ರು, ಏನು ಚಾರ್ಜ್ ಹಾಕಿದ್ರು ಚಲಪತಿ ಅನ್ನೋರು. ಮತ್ತೆ ಕ್ಯಾನ್ಸಲೇಷನ್ ಆಗಿ ಮತ್ತೆ ಅವರೇ ಮುಂದುವರಿಸ್ತಾ ಇದ್ರು. ಮತ್ತು ನಾವು ಒಂದು ವಾರದ ಹಿಂದೆ EOಗೆ ಮತ್ತು ಇವರು CEO ಅವರು ರಜದಲ್ಲಿದ್ದರು. DS ಅವ್ರಿಗೆ ನಾವು ಅರ್ಜಿಯನ್ನು ನೀಡಿ ಅವರು ಯಾವುದೇ ರೀತಿ ಕ್ರಮ ಕೈಗೊಳ್ಳಲಿಲ್ಲ. ಆ ಕಾರಣಕ್ಕೆ ನಾವು ಪ್ರತಿಭಟನೆ ಪ್ರಾರಂಭ ಮಾಡಿದ್ವಿ. ಯಾವುದೇ ರೀತಿ EO ನಮಗೆ ಸ್ಪಂದಿಸಿಲ್ಲ. ನನ್ನ ಕೈಯಲ್ಲಿ ಏನೂ ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ ನೇರವಾಗಿ ಹೇಳಿಬಿಟ್ಟು ಮೇಲಿನ ಅಧಿಕಾರಿಗಳಿಗೆ ನೀವೇ ಇದು ಮಾಡ್ಕೊಳ್ಳಿ ಅಂತೇಳಿ ಅವರು ಇಲ್ಲಿಂದ ಅವರು ತೆರಳಿದರು. ನಮಗೆ ಅವರು ವರ್ಗಾವಣೆ ಆಗಿ ಬೇರೆ ಕಡೆ ವರ್ಗಾವಣೆ ಆಗೋವರೆಗೂ, ನಾವು ನ್ಯಾಯ ಸಿಗೋವರೆಗೂ ನಾವು ಪ್ರತಿಭಟನೆ ಹಿಂಗೆ ನಾವು ಮುಂದುವರಿಸ್ಕೊಂಡು ಇದಕ್ಕೆ ಅಷ್ಟು ಬೇಗ ಮೇಲಿನ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ನಾವು ಅಲ್ಲಿವರೆಗೂ ನಾವು ಮುಂದುವರಿಸ್ತಾ ಇದ್ದೀವಿ. ಇವಾಗ PDO ಮೇಡಮ್ನವರು ನಮಗೆ ಬೀದಿ ದೀಪಗಳು ಮತ್ತು ನೀರು ಸೌಲಭ್ಯ ನೋಡಲ್ಲ. ಮತ್ತು ಸರಿಯಾಗಿ ವಾರಕ್ಕೆ 2 ಸಲ ಬರ್ತಾರೆ. ವಾರಕ್ಕೆ 2 ಸಲ ಬಂದು ಕಾರ್ಯನಿರ್ವಹಿಸ್ತಾ ಹೋಗ್ತಾರೆ. ಸ್ಪಂದಿಸಲ್ಲ. ಮತ್ತು ಏನಾದರೂ ಕಸ ಕಡ್ಡಿ ಕ್ಲೀನ್ ಮಾಡಬೇಕಾದ್ರೆ ಸ್ಪಂದಿಸಲ್ಲ. ಮತ್ತು ಏನಾದರೂ ಅಕಸ್ಮಾತ್ ಪ್ರಾಬ್ಲಮ್ ಇದಂದರೆ ನಮ್ಮ ಕೈಯಲ್ಲಿ ಮಾಡಿಸ್ತಾರೆ, ಸದಸ್ಯರ ಕೈಯಲ್ಲೇ ಮಾಡಿಸ್ತಾರೆ. ನೀವೇ ಮಾಡಿ ಸರ್ ಮತ್ತು ನೀವೇ ಮಾಡಿ, ಆಮೇಲೆ ನಾವೇನಾದರೂ ನೋಡ್ತೀವಿ ಅಂತ ಹೇಳ್ಬಿಟ್ಟು ಬಿಲ್ಲು ಅದೇನಾದರೂ ನೋಡ್ತೀವಿ ಅಂತ ಹೇಳ್ತಾರೆ. ನೀರು ಸೌಲಭ್ಯ ಆಗ್ಬೋದು, ಮತ್ತು ಕಸ ಕಲ್ಲು ಇದು ಕ್ಲೀನಿಂಗ್ ಮಾಡೋದಾಗ್ಬೋದು, ಬಲ್ಬ್ಸ್ ಎಲ್ಲ ನಮ್ಮ ಕೈಯಲ್ಲಿ ಹಾಕ್ಸ್ತಾರೆ. ಇದೆಲ್ಲ ಮಾಡಿದ್ರೆ ಆಮೇಲೆ ಸ್ಪಂದಿಸಲ್ಲ. ವಾರಕ್ಕೆ 2 ಸಲ ಬರ್ತಾರೆ, ಬಿಲ್ಲು ಮಾಡಲ್ಲ. ಮತ್ತು ಮೊನ್ನೆ ಇವಾಗ ನಮ್ಮೂರಲ್ಲಿ ನೀರು ಪ್ರಾಬ್ಲಮ್ ದೊಡ್ಡ, ಎಲ್ದೂರು ಗ್ರಾಮ ಬಿಟ್ಟರೆ ಶೀಗೇಳಿ ನಮ್ಮ ದೊಡ್ಡ ಗ್ರಾಮ. ನೀರಿನ ಸೌಲಭ್ಯ ಕಮ್ಮಿ ಇದೆ. ನೀರಿನ ಸೌಲಭ್ಯ ಮಾಡಿದ್ವಿ ಮೇಡಮ್, ಅದೇನೋ ನೀರು ಸೌಲಭ್ಯ ಮಾಡಿದ್ವಿ, ನೋಡಿ ಮೇಡಮ್ ಬಂದು ಸ್ವಲ್ಪ ಬಿಲ್ಲು ಅದೆಲ್ಲ ನೋಡಿ ಮೇಡಮ್ ಅಂದರೆ EOಕ್ಕೆ ಹೇಳಿ ಸರ್ ಒಂದು ಮಾತಂತ ಹೇಳಿದ್ರು. ಅಲ್ಲಿ ಹೋಗಿ EO ಸರ್ ನೀವೇ ಮಾತಾಡುವಾಗ ಅಂತ ಹೇಳಿ ಕಳಿಸಿದ್ರೆ ಅಲ್ಲಿ ಮಾತಾಡಿದ್ರೆ ಸರ್ ನಾನು ಹೇಳಿಲ್ಲ ಅಂತ ಹೇಳ್ತಾರೆ. ಹಿಂಗೆ ವಾರಕ್ಕೆ 2 ಸಲ ಬರ್ತಾರೆ. ಏನು ಕೆಲಸ ಮಾಡೋಕ್ಕಾಗುತ್ತೆ? ಇಲ್ಲಿ ದೊಡ್ಡ ಗ್ರಾಮ ಪಂಚಾಯತ್ ಎಲ್ದೂರು ಎತ್ಕೊಂಡ್ರೆ ಹೋಗ್ಲಿ ದೊಡ್ಡ ಗ್ರಾಮ. 2 ವರ್ಷ ಆಯಿತು, 3 ವರ್ಷದಿಂದನೂ ಇದೆ. 2 ವರ್ಷ ಆಯಿತು, 2 ವರ್ಷ ಆಯಿತು. 2 ವರ್ಷದಿಂದ ಜನಗಳಿಗೆ ಏನು ಮಾಡ್ತಾ ಇಲ್ಲ. ಈ ಸ್ವತ್ತುಗಳು ಅದು ಕರೆಕ್ಟಾಗಿದ್ರು ಮಾಡಲ್ಲ. 21 ಇವ್ರು ಬಂದರು ಸರ್, ಇದಕ್ಕೆ ನಾವು ಬೇಗ ಆಕ್ಷನ್ ತಗೊಳ್ಳೋಕ್ಕಾಗಲ್ಲ. ವರ್ಗಾವಣೆ ಬಗ್ಗೆ ಬೇಕಾದರೆ ಕುಂದುಕೊರತೆಗಳೇನಾದರೂ ನಾವು ಸಾಲ ಮಾಡ್ತೀವಿ ಅಂತ ಹೇಳಿದ್ರು. ಬರ್ತಾರೆ, ಇವಾಗ ಸಾಲ ಮಾಡ್ಬೋದಷ್ಟೇ. ನಾವು ಸ್ಪಂದಿಸ್ತಾ ಇಲ್ಲಲ್ಲ. ಇವಾಗ ನಾವು ಕಮಿಟಿ ಡಿಸಿಷನ್ ಮಾಡಿದ್ವಿ, ನಾವು ಬೇಡ ಅಂತ ಹೇಳ್ಬಿಟ್ಟು ನಾವು ಲಾಸ್ಟ್ ಫೈನಲ್ ಮಾಡಿದ್ವಿ. ಇನ್ನು ನಾವು ಸ್ಪಂದಿಸೋದಿಲ್ಲ. ಇದರಲ್ಲಿ ಭೇದ ಭಾವನೆ ಇಲ್ಲ, ಪಾರ್ಟಿ ಜಮ್ಮಿಲ್ಲ. ನಾವು ಕಮಿಟಿ 21 ಜನ ಇದ್ದೀವಿ, ಎಲ್ಲರೂ ಒಂದೇ ಕಮಿಟಿಯಲ್ಲಿ ಒಂದೇ ಇದರಲ್ಲಿ ಭೇದ ಭಾವನೆ ಇಲ್ಲದೆ ನಮಗೆ ಬೇಡ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ನಾವು ಎಲ್ರಿಗೂ ಮನವಿ ಮಾಡಿದ್ದೀವಿ. DS 2ಗೆ ಮಾಡಿದ್ವಿ, CS ಸರ್ ಮಾಡಿದ್ವಿ, EO ಸರ್ ಮಾಡಿದ್ದೀವಿ, DS ಸರ್ಗೂ ತಿಳಿಸಿದ್ವಿ. ಇವಾಗ MLA ಸಾಹೇಬ್ರಿಗೂ ತಿಳಿಸಿದ್ದೀವಿ. ನಾವು ಇವಾಗ ಡಿಸಿಷನ್ ಮಾಡಿದ್ದೀವಿ. ನಾವು 21 ಜನನೂ ಒಂದೇ ಒಮ್ಮತದಲ್ಲಿ ಡಿಸಿಷನ್ ತಗೊಂಡು ಬೇಡ ಆದೇಶ ಮಾಡಿದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಎಷ್ಟು ದಿನ ಆದರೂ ಮಾಡ್ತೀವಿ, ಎಲ್ದೂರು ಬಂದ್ ಮಾಡ್ತೀವಿ. ನಾನು ಮೊನ್ನೆ EO ಸರ್ಗೂ ಹೇಳಿದೆ, ನೋಡಿ ಸರ್ 15 ದಿನದಾಗ ಹೇಳಿದೆ, ನೋಡಿ ಸರ್ ಚೆನ್ನಾಗಿಲ್ಲ ಸರ್, ಇಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ, ವರ್ತಿಸ್ತಾ ಇಲ್ಲ, ನಮ್ಮನ್ನು ನಂಬರ್ಸ್ನ ಒಮ್ಮತ ತಗೊಳ್ತಾ ಇಲ್ಲ. ನಾವೇ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ತಾರೆ, ನಮಗೆ ಅನುಕೂಲ ಮಾಡಲ್ಲ.
ಅಕಸ್ಮಾತ್ ಇಲ್ಲೇನಾದರೂ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆದರೆ ನಮ್ಗೆ ಯಾಕೆ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಬಂದು ಹೇಳ್ತಾ ಇದ್ದೀನಿ ಸರ್ ಅಂತ ಹೇಳ್ಬಿಟ್ಟು 15 ದಿನದಾಗ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ಹೋಗಿ ಇಒ ಸರ್ಗೆ. ನಾನು 15 ದಿನದಾಗ ಹೇಳ್ಬಿಟ್ಟು ಬಂದಿದ್ದೀನಿ ಇಒ ಸರ್ಗೆ. ನೋಡಿ ಸರ್ ಅರ್ಜಿ ಕೊಟ್ಬಿಟ್ಟು ಬಂದಿದ್ದೀನಿ. ನೋಡಿ ಸರ್ ಐಎಮ್ ಸ್ಪಂದಿಸ್ತಾ ಇಲ್ಲ ನಮ್ಮನ್ನು ಮೆಂಬರ್ಸ್ನ. ನಮ್ಮ ಕೈಯಲ್ಲೇ ಕೆಲಸ ಮಾಡಿಸ್ತಾರೆ, ಗ್ರಾಮಗಳಲ್ಲಿ ಸ್ವಚ್ಛತೆ ಬಲ್ಪ್ ಹಾಕ್ಸ್ತಾರೆ, ನೀರು ಸೌಲಭ್ಯ ನಮ್ಮ ಕೈಯಲ್ಲೇ ಮಾಡಿಸ್ತಾರೆ, ವಾರಕ್ಕೆ 2 ಸಲ ಬರ್ತಾರೆ ಅಷ್ಟೇ. ಮತ್ತೆ ಏನಾದರೂ ಕೇಳಿದರೆ ಆಯ್ತೀರಿ ಸರ್ ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ದಿನಗಳು ಕಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದೀನಿ. ನಾಳೆ ಅಕಸ್ಮಾತ್ ನೋಡಿ ಸರ್ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ಏನಾದರೂ ಪಂಚಾಯತಿ ಹೆಚ್ಚು ಕಮ್ಮಿ ಆದರೆ ನೀವು ನಮ್ಗೆ ಯಾಕೆ ಒಂದು ಮಾತು ಹೇಳ್ಬಾರ್ದು ನಮ್ಮ ಗಮನಕ್ಕೆ ಅಂತ ಹೇಳ್ಬಿಟ್ಟು ನೀವು ಕೇಳ್ತೀರ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಬಿಟ್ಟು ಬಂದಿದ್ದೀನಿ. ತಿಳಿಸ್ಬಿಟ್ಟು ಬಂದು ಮತ್ತೆ ಆಕ್ಷನ್ ತಗೊಳ್ಳಿಲ್ಲ. ನಾವು 21 ಜನನೂ ಹಂಗೆ ಕಂಟಿನ್ಯೂ ಆಗಿ ಮಾಡ್ತಾ ಇದ್ವಿ. ಅಯ್ಯಮ್ಮ ನಮ್ಗೆ ಬೇಡ ಅಯ್ಯಮ್ಮ ಎಷ್ಟು ದಿನ ಆದರೂ ವರ್ಗಾವಣೆ ಮಾಡಿದ್ರು ನಾವು ಬಿಡೋದಿಲ್ಲ, ಇಲ್ಲೇ ಮಾಡ್ತೀವಿ, ಉಗ್ರವಾಟ ಮಾಡ್ತೀವಿ, ಹಗಲು ರಾತ್ರಿ ತಿಂಡಿ ಇಲ್ಲದೆ ಇಲ್ಲೇ ಇರ್ತೀವಿ, ಇಲ್ಲೇ ಮಾಡ್ಕೊಂಡು ಇಲ್ಲೇ ಇರ್ತೀವಿ. ನಮ್ಗೆ ಅಷ್ಟು ಪರಿಸ್ಥಿತಿ ಆಗಿದೆ. ಕಾರ್ಯಗತ ಆಗಿದೆ. ಈಗ ಕೆಲಸ ಆಗಿಲ್ಲ, ಕೆಲಸ ಆಗಿಲ್ಲ, ಟೋಟಲ್ ಆಗಿ ಕೆಲಸ ಆಗಿಲ್ಲ, ಕೆಲಸ ಆಗಿಲ್ಲ. ಆ ಥರ ನಿಮ್ಮ ಆರೋಪ. ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಒಂದು ಕಮಿಟಿ ಇದೆ ಸರ್. ಕಮಿಟಿಯಲ್ಲಿ ಯಾವುದೇ ವಿಷಯ ಚರ್ಚೆ ಮಾಡಿಲ್ಲ. 2 ಮೀಟಿಂಗಲ್ಲಿ ಚರ್ಚೆ ಆಗಿದ್ದು ಯಾವುದು ಮಾಡಿಲ್ಲ. ಮತ್ತೆ ಓನ್ ಡಿಸಿಷನ್. ಈಗ ಮೊನ್ನೆ ಕ್ಯಾಮ್ರಾಸ್ ವಿತೌಟ್ ಇನ್ಫಾರ್ಮೇಷನ್ ಅಧ್ಯಕ್ಷರಿಗಿಲ್ಲ, ಮೆಂಬರ್ಸ್ಗಿಲ್ಲ. ಹಳೇದನ್ನು ಬಿಚ್ಕೊಬಂದು ಫಿಟ್ ಮಾಡಿದ್ರು 78,000 ಚೆಕ್ ಸೈನ್ ಹಾಕಿ ಅಂತಾರೆ. ನಾವು ಅದನ್ನು ಮೀಟಿಂಗಲ್ಲೇ ಇಟ್ಟಿಲ್ಲ. ಮತ್ತೆ ಬೋರ್ದು ಹೊಸ ಮೀಟಿಂಗ್ ಯಾವಾಗ ಮಾಡಿದ್ರಿ? ಬಿಫೋರ್ ಯಾಕೆ ಅವತ್ತಿಂದ ಮೀಟಿಂಗ್ ಮಾಡಿ ಕೋಡ್ ಆಫ್ ಕಾಂಡಕ್ಟ್ ಭಾಳ ದಿನ ಆಯ್ತು. ಜುಲೈ 7ಕ್ಕೆ ಮುಗಿದೈತಲ್ಲ ಕೋಡ್. ಸಾರಿ ಈಗ ಮೀಟಿಂಗ್ ಕಂಡಕ್ಟ್ ಮಾಡಬೇಕಾಗಿರೋದು PDO. ಈಗ ಏನ್ ಮಾಡ್ತಾರೆ PDO ಹೇಳ್ಬೇಕಾರೆ ಇಂಥ ಡೇಟ್ ಇದೆ ಖಾಲಿ ಏನೋ ಮಾತಾಡ್ತಾರೆ. ಮೀಟಿಂಗು ಕಾಲ್ ಮಾಡಬೇಕಾಗಿರೋದು ಅಧ್ಯಕ್ಷರನ್ನ ಕರೆದು ಅವ್ರ ಗಮನಕ್ಕೆ ಹೋಗಿ ಇವ್ರು PDO ಅವರು ಮೀಟಿಂಗ್ ಕಾಲ್ ಮಾಡಿದ್ರು. ಮೀಟಿಂಗ್ ನೋಟಿಸ್ ಕರೆಕ್ಟ್. ಈಗ ಅಧ್ಯಕ್ಷರು ಮಾಡಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಅಕಸ್ಮಾತ್ ಇವ್ರೇನಾದ್ರು ನೋಟಿಸು ಯಾರಿಗಾನ ಸದಸ್ಯರಿಗೆ ಕೊಟ್ಟಿರ್ತಕ್ಕಂಥದ್ದು 3 ತಿಂಗಳಲ್ಲಿ ಯಾವುದನ್ನ ಒಂದು ನೋಟಿಸ್ ಇದ್ರೆ ನೀವು ಕೇಳಿ ಆಫೀಸಲ್ಲಿ. ಅದೊಂದು ಆಯ್ತಾ. ಈಗ ನಿಮ್ಮ ಗಮನಕ್ಕೂ ತಂದಿದೆ, ಎಲ್ಲ ಗಮನಕ್ಕೂ ನೀವು ಸುಮಾರು ನೀವು ಬಂದಾಗಿಂದ ಇದು ಮಾಡಿಲ್ಲ, ಇದುವರೆಗೂ ಯಾವುದು ಕಾರ್ಯಗತ ಆಗಿಲ್ಲ. ಈಗ ನೀವೇನೇ ಮಾಡಿ, ಗ್ರಾಮ ಸಭೆ ಮಾಡಿ, ಇಲ್ಲ ಮುಂದೆ ಯಾವುದನ್ನ ಇದು ಮಾಡಿ ಡೆವಲಪ್ಮೆಂಟ್ ಮಾಡೋದಕ್ಕೆ. ಆದರೆ ಇವಾಗ ಇಲ್ಲಿ ಬಂದಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಅಯ್ಯಮ್ಮನ ಬೇರೆ ಡೆಪ್ಯುಟೇಷನ್ ಮಾಡಿ ಫಸ್ಟ್ ಆಫ್ ಆಲ್ ಅದೊಂದೇ. ಅದು ಬಿಟ್ಬಿಟ್ಟು ನಾವು ಏನು ಮಾತಾಡೋದು